ದಯವಿಟ್ಟು ತಿಳಿಸಿ. ಅದನ್ನ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಮೇಡಮ್. ಇಷ್ಟು ದಿನ ಒಂದ್ ನಿಮಿಷ ಕಿರಣ್ ಅಲ್ಲ ಹೇಳಿ ಹೇಳಿ ಈ ತರ ಇದೊಂದೇ ಸಮಸ್ಯೆ ಅಲ್ಲ, ಈ ತರ ಹಲವಾರು ಸಮಸ್ಯೆಗಳು ಬಂದಿದ್ದಾವೆ. ಹೊನ್ನೂರು ಪ್ರಕಾಶ್ ಅವರು ನಮ್ಗೆ ಹೇಳಿದ್ದಾರೆ. ನಾವು ಆ ಟೈಮ್ಗೆ ಆ ಪರಿಸ್ಥಿತಿಗೆ ಯಾವ ಅಧಿಕಾರಿ ಬೇಕಾಗಿರುತ್ತೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಕರೆಸಿದ್ದೀವಿ. ಇವರು ಮಾತಾಡಿದ್ದಾರೆ, ಅಲ್ಲಿ ಪ್ರಾಬ್ಲಮ್ಸು ಸಾಲ್ವ್ ಆಗಿದ್ದಾವೆ. ಅವ್ರನ್ನ ಕೇಳಿ, ಇಲ್ಲೇ ಇದ್ದಾರೆ ಪ್ರತ್ಯಕ್ಷ ಸಾಕ್ಷಿ. ಪ್ರಾಬ್ಲಮ್ಸು ಸಾಲ್ವ್ ಆಗಿದ್ದಾವೆ. ಅದನ್ನ ಸಾಲ್ವ್ ಮಾಡ್ಕೋಬೇಕನ್ನೋ ಇಂಟೆನ್ಷನ್ ಇತ್ತು ಅಂತಂದ್ರೆ ನೀವು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡಿ. ನಿಮ್ಗೇನು ಸಮಸ್ಯೆಗಳಿದಾವೆ ಅದನ್ನ ಹೇಳಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ. ಅದನ್ನ ನೀವು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಶ್ನೆ ಮಾಡಿ ಅಂತಷ್ಟೇ ನಾವು ಹೇಳ್ತಾ ಇರೋದು. ಅದು ಬಿಟ್ಬಿಟ್ಟು ನೀವು ಇಲ್ಲಿ ಕೂತ್ಕೊಂಡು ಅಹೋರಾತ್ರಿ ಮಾಡ್ತೀವಿ ಅಂದ್ರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದ್ರೆ ನಾವು ಜವಾಬ್ದಾರಿ ಇರ್ತೀವಿ. ನಾವು ಅದನ್ನ ಆಗೋಗ್ ಬಿಡೋದಿಲ್ಲ. ಎರಡನೇದು, ಯಾವುದೋ ಒಂದು ಕಾನೂನನ್ನ ಸರ್ಕಾರ ತಂದಿದೆ ಅಂತಂದಾಗ ಅದನ್ನ ಜಾರಿಗೊಳಿಸೋಂಥ ಕರ್ತವ್ಯ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಇರುತ್ತೆ. ಅದನ್ನ ನೀವು ಜಾರಿಗೊಳಿಸಕ್ಕೆ ಕೊಡ್ಲಿಲ್ಲ ಅಂದಾಗ ಕಾನೂನು ಬಾಹಿರ ಆಗುತ್ತೆ. ಅವಾಗ ನಾವು ಪ್ರಿವೆಂಟಿವ್ ತಗೊಳ್ಬೇಕಾಗುತ್ತೆ. ನಾನು ಅದನ್ನ ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೊಂಡು ಆಯ್ತು ಮೇಡಮ್, ನಾವು ಪ್ರೆಸ್ ಅವ್ರಿಗೆ ಒಂದು ಏನೋ ಬೈಟ್ ಹೇಳ್ಬೇಕು ಅಥವಾ ನಮ್ದು ಏನಿದೆ ಮನಸ್ಸಲ್ಲಿ ಅದನ್ನ ಹೇಳ್ಬೇಕು ಅನ್ನೋದಿದ್ರೆ ಅವಕಾಶ ಮಾಡ್ಕೊಡ್ತೀವಿ. ನೀವು ಮಾತಾಡಿ ಇನ್ನೂ ಒಂದು 10 ನಿಮಿಷ. ಇಲ್ಲ ನಾವು ಇಲ್ಲೇ ಕುತ್ಕೋತೀವಿ, ಧರಣಿ ಮಾಡ್ತೀವಿ, ಅಹೋರಾತ್ರಿ ಇರ್ತೀವಿ ಅನ್ನೋದಕ್ಕೆ ನಾವು ಆಸ್ಪದ ಮಾಡ್ಕೊಡಕ್ ಬರೋದಿಲ್ಲ. ನಾವು ಅದನ್ನ ಹೇಳಿದ್ವಿ. ಈಗ ನಾವು ಹೇಳ್ಬೋದಲ್ಲ, ಯಾಕಂದ್ರೆ ನೀವು ಅಲ್ಲಿ ಹೋಗಿ ಹೇಳ್ಬೇಕಲ್ಲ ಸರ್. ಇವ್ರೇನು ಹೇಳ್ತಿದ್ದಾರೆ ಒಂಚೂರು ಸೈಡ್ ಬಂದು. ಈಗ ಫಸ್ಟು ಇದು ನಮ್ಮ ಮೊದಲು ಯಾರೋ ಒಂದು ಇನ್ನು ಕೆಲವರು ಅಣ್ತಂದಿರು ಇದು ಮಾಡೋದು ಅಂತ. ಈಗ ಮೇಡಮ್, ಒಂದೇ ಮನೆಯಲ್ಲಿ ಒಂದೇ ತಂದೆ ತಾಯಿಗೆ ಹುಟ್ಟಿರೋ ಮಕ್ಕಳುಗಳಲ್ಲೇ ಭಿನ್ನಾಭಿಪ್ರಾಯಗಳಿರ್ತವೆ, ಆಯ್ತಾ? ಕೆಲವು ಕಡೆ ಅಣ್ಣನ ಬುದ್ಧಿ ಇರ್ತದೆ, ಕೆಲವು ಕಡೆ ತಮ್ಮನ ಬುದ್ಧಿ ಇರ್ತದೆ. ಯಾರು ಒಬ್ಬರಿಗೆ ಬುದ್ಧಿ ಒಳ್ಳೇಬೇಕಾಯ್ತು, ಆಯ್ತಲ್ಲ? ಇಲ್ಲಿ ಮೇಡಮ್ ನಮಗೆ ಕಾಣಿಸ್ತಾ ಇರೋದು ವ್ಯವಸ್ಥೆಯಲ್ಲಿ 3 ಯಜ್ಞಗಳಿವೆ ಮೇಡಮ್. ಇದು ಇಷ್ಟು ವ್ಯವಸ್ಥೆಗೆ ಸಮಸ್ಯೆ ಇರುತ್ತೆ. 3 ಯಜ್ಞಗಳು. ಒಂದಷ್ಟು ಅರಣ್ಯ ಇಲಾಖೆಯಲ್ಲಿರುವಂಥ ಬೆರಳೆಣಿಕೆಯಷ್ಟು ಯಜ್ಞಗಳು, ಇನ್ನೊಂದು ರಾಜಕೀಯದ ಯಜ್ಞಗಳು, ಇನ್ನೊಂದು ಏನಂತ ಹೇಳ್ತೀವಿ ಇದಕ್ಕೆ ಬಂಡವಾಳಶಾಹಿಗಳು. ಈ 3 ಯಜ್ಞಗಳ ಮಧ್ಯದಲ್ಲಿ ನಡೀತಾ ಇರೋದಕ್ಕೆ ಅದ್ರ ಏನು ಉದುರುತ್ತಲ್ಲ ಅದನ್ನು ತಿನ್ಕೊಂಡು ಜೀವನ ಮಾಡ್ಕೊತಾ ಇರೋರನ್ನ ಕರ್ಕೊಬಂದು ಇವತ್ತು ಮುಂದೆ ನಿಲ್ಲಿಸ್ಬಿಟ್ಟು ರೈತರ ಮಧ್ಯೆ ಅಣ್ಣ ತಮ್ಮದಿರ ಮಧ್ಯದಲ್ಲಿ ತಂದಿಡ್ತಾ ಇರೋದು ವಿಚಾರ ವ್ಯವಸ್ಥೆ ಇದನ್ನೇ.